ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ವಿದ್ಯುತ್ ಕಂಬಗಳು ಎಲ್ಲ ಕೂಡ ನೆಲಕ್ಕುರುಳಿದವೆ. ಇದರ ಜೊತೆಗೆ ಮರಗಳೆಲ್ಲವೂ ಕೂಡ ನೆಲಕ್ಕುರುಳಿದ ಪರಿಣಾಮ ಟಿಟಿ ಮೇಲೇನೆ ದೊಡ್ಡ ಮರ ಕೂಡ ನೆಲಕ್ಕೆ ಬಿದ್ದಿರೋದು. ಇದರಿಂದ ಸಾಕಷ್ಟು ಅನಾಹುತನೂ ಕೂಡ ಆಗಿದೆ. ಅದನ್ನ ಈಗ ತೆರವುಗೊಳಿಸುವಂತ ಕಾರ್ಯನೂ ಕೂಡ ಆಗ್ತಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ಮರಗಳನ್ನ ಕಟ್ ಮಾಡುವಂತ ಕೆಲಸನೂ ಕೂಡ ಆಗ್ತಾ ಇದೆ. ಇದರ ಜೊತೆಗೆ 2 ಮರಗಳು, ಇದರ ಹಿಂಭಾಗದಲ್ಲೇ 2 ಮರಗಳಿದ್ವು. ಆ 2 ಮರಗಳು ಕೂಡ ನೆಲಕ್ಕುರುಳಿದ್ವು. ಇದರಿಂದ 2 ಕಾರುಗಳು ಕೂಡ ಜಖಮಾಯಿತು. ಅವುಗಳನ್ನು ಕೂಡ ತೆರವುಗೊಳಿಸುವಂತ ಕಾರ್ಯನೂ ಕೂಡ ಆಗಿರೋದು. ಮೇಲ್ಭಾಗದಲ್ಲಿ ನೋಡಬಹುದು ಡ್ಯಾಮೇಜ್ ಏನಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದನ್ನ ತೆರವುಗೊಳಿಸುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಇಲ್ಲಿರುವಂತಹ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ನಿನ್ನೆ ಎಷ್ಟು ಗಂಟೆಗೆ ಸರ್ ಆಗಿರೋದು? ರಾತ್ರಿ 11:30 ಸರ್ ಇದಾಗಿದೆ. ಹೌದು, ವೆಹಿಕಲ್ಗಳು ಡ್ಯಾಮೇಜ್. ಇದು ಒಂದು ಟಿಟಿ ಇದೆ, ಒಂದು ಕಾರು ಮತ್ತೆ 3 ಲೈಟ್ ಕಂಬಗಳು ಇದಾಗಿದೆ ಸರ್. ನಿಮಗೆ ಯಾವಾಗ ಮಾಹಿತಿ? ನಿಮಗೆ ಬೆಳಿಗ್ಗೆ 5 ಗಂಟೆಗೆ ಮಾಹಿತಿ ಬಂತು. ಆಗ ಪಾಲಿಕೆ ಇದು ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪವರ್ ಆಫ್ ಮಾಡಿಸಿದ್ವಿ. ಈಗ ತೆರವುಗಳ ನಡೀತಾ ಇದೆ ಸರ್. ಸರ್, ಯಾವ ನೆಗ್ಲಿಜೆನ್ಸಿ, ಬಿಬಿಎಂಪಿ ನೆಗ್ಲಿಜೆನ್ಸಿ ಅಂತ ನಿಮಗೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತಲ್ಲ. ಯಾಕಂದ್ರೆ ಕೆಲವು ಪೂರ್ತಿ ಮರಗಳು ವಾಲೋ ಸ್ಥಿತಿಯಲ್ಲಿ ಇರ್ತವೆ ಅಥವಾ ಅವುಗಳು ಬೇರೆಲ್ಲವೂ ಕೂಡ ಹಾಳಾಗಿದೆ. ನಾವು ಗುರುತಿಸಿ ಅದಕ್ಕೇನೋ ಅದು ಆಕ್ಷನ್ ತಗೋಬೇಕು. ಅವರು ಸರಿಯಾಗಿ ಇದು ಮಾಡ್ತಾರೆ ಸರ್. ತಾವೇನ್ ಹೇಳ್ತೀರಿ ಸರ್? ಕಾರ್ಗಳೆಲ್ಲವೂ ಕೂಡ ಇದ್ದು ಅಂತ ಇಲ್ಲಿ? ಹೌದು, ಕಾರ್ಗಳೆಲ್ಲ ಇದೆ. ಅದು ಒಂದ್ ಕಾರ್ ಜಖಮಾಗಿದೆ. ಲೈಟ್ ಕಂಬ ಅಲ್ಲಿ ಎಲ್ಲ 3 ಕಂಬಗಳು ಬಿದ್ದೋಗಿರೋದ್ರಿಂದ ಇದಕ್ಕೆ ಟಿಟಿ ಒಂದು ಹಾಳಾಗಿದೆ. ಅದರಿಂದ ಪಾಲಿಕೆಯರಿಗೆ ಹೇಳಿದ್ರು ಇನ್ನೂ ಬಂದಿಲ್ಲ. ತೆರವು ಕಾರ್ಯನೇ ಇನ್ನೂ ಮಾಡಿಲ್ಲ. ಅವರು ಓನ್ ಮಾಡ್ಕೋತಿರೋದು ಇಲ್ಲಿ. ಈಗ ಸಾರ್ವಜನಿಕರು ನಿಂತ್ಕೊಂಡು ನಾವೇ ಅಮೌಂಟ್ ಹಾಕಿ ಕ್ರೈನ್ ತರಿಸಿ ನಾವೇ ಕ್ಲಿಯರ್ ಮಾಡ್ತಾ ಇದೀವಿ. ಬಿಬಿಎಂಪಿಗೆ ಏನ್ ಹೇಳಿಲ್ವಾ ಸರ್? ಬೆಳಗ್ಗೆ 3 ಅವರಿಂದ ಹೇಳ್ತಾನೆ ಇದೀವಿ, ಯಾರು ತಲೆಗೆ ಹಾಕೋದಿಲ್ಲ. ಗಾಡಿ ನಮ್ದೇ ಇರೋದು, ನಮ್ದೇ ವೆಹಿಕಲ್. ನಾವೇ ಕಾರ್ಗಳನ್ನೆಲ್ಲ ಎತ್ತಿಸಿ ಮರ ಎಲ್ಲ ಕಟ್ ಮಾಡಿಸಿ ನಾವೇ ಓನ್ ಆಗಿ ಮಾಡ್ತಾ ಇದೀವಿ ಸರ್. ಕಾರ್ಗಳು ಯಾರು ಸರ್? ಕಾರ್ ಇಲ್ಲ, ನಮ್ಮ ಸ್ಥಳೀಯರದು ಅಕ್ಕಪಕ್ಕದು. ನೋಡಬಹುದು ನಿಮ್ಗೆ ಮುಂಭಾಗದಲ್ಲಿ, ನಿಮ್ಗೆ ದೃಶ್ಯದಲ್ಲಿ ಎಲ್ಲ ಕೂಡ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ವಾಲಿ, ಬಿಲ್ಡಿಂಗು ಕೂಡ ಸಾಕಷ್ಟು ಹಾನಿಯಾಗಿದೆ. ಇದರ ಜೊತೆಗೆ ಮುಂಭಾಗದಲ್ಲಿ ನೋಡ್ತಾ ಇದ್ರೆ ವೈರ್ಗಳೆಲ್ಲವೂ ಕೂಡ ಬಿದ್ದು ಹಾನಿಯಾಗಿರೋದು. ಸೊ ಈಗ ಬಿಬಿಎಂಪಿ ಮಾಹಿತಿ ನೀಡಿದ್ರು ಕೂಡ, ನಿನ್ನೆ ರಾತ್ರಿನೇ ಮಾಹಿತಿ ನೀಡಿದ್ರು ಕೂಡ ಇದುವರೆಗೆ ಯಾರು ಬಂದಿಲ್ಲ. ಹಾಗಾಗಿ ಇಲ್ಲಿಯ ಸ್ಥಳೀಯರೇ, ಕಾರ್ ಓನರ್ಸ್ ಏನಿದ್ದಾರೆ ಮತ್ತು ಟಿಟಿ ಓನರ್ಸ್ ಏನಿದ್ದಾರೆ ಅವರೇ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಬಿಎಂಪಿಯ ಸಿಬ್ಬಂದಿ ಒಂದಷ್ಟು ಈಗ ಬಂದು ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗ್ತಿರುವಂತ ದೃಶ್ಯನೂ ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಿನ ದೀಪಾಂಜಲಿ ನಗರದಲ್ಲಿ ಈ ಏರಿಯಾದಲ್ಲಿ 2 ಕಾರು, 1 ಟಿಟಿ ಸಹಿತ 4 ವಿದ್ಯುತ್ ಕಂಬಗಳು, 2 ಮರಗಳು ಬಿದ್ದು ಸಾಕಷ್ಟು ಅವಾಂತರ ಆಗಿದೆ, ಅನಾಹುತ ಆಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.